ಬೆಂಗಳೂರಲ್ಲಿ ಬಾಂಬ್ ಬ್ಲಾಸ್ಟ್ ಅನ್ನು ಕನ್ಫರ್ಮ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ರಾಮೇಶ್ವರಂ ಕೆಫೆಯಲ್ಲಿ ತಿಂಡಿ ತಿನ್ನಕ್ಕೆ ಬಂದಂಥ ವ್ಯಕ್ತಿ, ಊಟ ಮಾಡೋದಕ್ಕೆ ಬಂದಂಥ ವ್ಯಕ್ತಿ ಅಲ್ಲಿ ರಸೀದಿನೂ ತಗೊಂಡಿದ್ದಾನೆ, ಊಟನೂ ಮಾಡಿದ್ದಾನೆ. ಆ ನಂತರ ಹೋಗಬೇಕಾದ್ರೆ ಒಂದು ಬ್ಯಾಗನ್ನು ತಂದಿಟ್ಟುಬಿಟ್ಟು ಹೊರಟು ಬಿಟ್ಟಿದ್ದಾನೆ ಅವನು ಅಂತ. ಆಮೇಲೆ ನೋಡಿದ್ರೆ ಅದೇ ಬ್ಯಾಗಿಂದ ಬ್ಲಾಸ್ಟ್ ಆಗಿದೆ. ಹಾಗಾಗಿ ಯಾರು ಕ್ಯಾಶಿಯರ್ ಇದ್ರೋ ಆ ವ್ಯಕ್ತಿ ಪರಿಚಿತನ, ರೆಗ್ಯುಲರಾಗಿ ಬರ್ತಕ್ಕಂಥವ್ರ, ಅವರು ನಿಮಗೆ ಗೊತ್ತಿರುವವನ ಅಥವಾ ಗೊತ್ತಿಲ್ಲ ಅಂದರೆ ಹೇಗಿದ್ದ ಅಟ್ಲೀಸ್ಟ್ ನೋಡೋಕ್ಕೆ. CCTV ಕ್ಯಾಮ್ರಾಗಳು ತೊಗೊಳ್ತಾರಲ್ಲ ಬಿಡಿ, ಅದು ಬೇರೆ ವಿಚಾರ. ಇನಿಷಿಯಲಿ ಸ್ವಲ್ಪ ಅನುಮಾನಾಸ್ಪದ ನಡ್ಕೊಳ್ತಾ ಇದ್ನ ಅವನು, ಗಾಬರಿಲಿದ್ನ, ಆರಾಮಾಗಿದ್ನ, ಯಾವ ಹೈಟ್ ಇದ್ದ ಅಂದಾಜು, ಈ ಥರದ ಮಾಹಿತಿಗಳು ಕಲೆ ಹಾಕಲಾಗುತ್ತೆ. ಅದಕ್ಕೆ ಪೂರಕವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲೇನು ಮಾಡ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾರೆ, ಬೇರೆ ಬೇರೆ CCTVಗಳನ್ನು ಒಂದು ಕಡೆ ಅದರ ಫುಟೇಜ್ಗೆ ಇಟ್ಕೊಳ್ತಾರೆ. ಇವನು ಯಾರು, ಯಾವ ಸಿಗ್ನಲಿಂದ ಬಂದ, ಯಾವ ಗಾಡಿಯಿಂದ ಬಂದ, ಕಾರಲ್ಲಿ ಬಂದ, ಬೈಕಲ್ಲಿ ಬಂದ, ಸೈಕಲಲ್ಲಿ ಬಂದ, ಅದನ್ನು ಬಸ್ ಇಳಿದೇ ಬಂದ್ಬಿಟ್ನ ಇವನು, ಏನು ಕಥೆ ಇವನು, ಜೊತೆಗೆ ಒಬ್ಬನೇ ಬಂದ, ಬೇರೆಯವರಿದ್ರ, ಈ ಘಟನೆ ಆ ಬ್ಯಾಗ್ ಮರೆತು ಹೋದ ಮೇಲೆ ಇವನ ಚಲನವಲನಗಳು ಹೇಗಿದ್ವು, ಮಾಸ್ಕ್ ಹಾಕ್ಕೊಂಡಿದ್ನ, ಹೆಲ್ಮೆಟ್ ಹಾಕ್ಕೊಂಡಿದ್ನ ಇವನು, ಅದನ್ನು ಕಾರಲ್ಲಿ ಪಾಸಾದ್ನ, ಇಂಥವೆಲ್ಲವನ್ನೂ ಕೂಡ ಚೆಕ್ ಮಾಡ್ತಾರೆ ಅವರು. ಜೊತೆಗೆ ಬ್ಲಾಸ್ಟ್, ಈಗ ಅಲ್ಯೂಮಿನಿಯಂ ಲಿಕ್ವಿಡ್ ಸಿಕ್ಕಿದೆ ಒಂದು ಬ್ಯಾಗಲ್ಲಿ, ಆ ಬ್ಯಾಗು ಸುಟ್ಟು ಹೋಗಿದೆ, ಛಿದ್ರ ಆಗಿಬಿಟ್ಟಿದೆ ಒಂದು ಬ್ಯಾಗು, ಅದರ ಒಳಗಡೆ ಅಲ್ಯೂಮಿನಿಯಂ ಲಿಕ್ವಿಡ್ ಪತ್ತೆಯಾಗಿದೆ ಅಂತ ಇನಿಷಿಯಲ್ ಮಾಹಿತಿ, ಆರಂಭಿಕ ಹಂತದ ಮಾಹಿತಿ ನಮಗೆ ಸಿಗ್ತಾ ಇದೆ. ಬಟ್ ಮುಖ್ಯಮಂತ್ರಿಗಳು ಹೇಳಿರೋ ಮಾಹಿತಿ, ಪೊಲೀಸರು ಹೇಳ್ತಿರೋ ಮಾಹಿತಿ ಬಹಳ ಭಿನ್ನವಾಗೇನಿಲ್ಲ. ಪೊಲೀಸರು ಕೆಲವರು ಮಾತಾಡೋಕ್ಕೆ ಹಿಂದೇಟು ಹಾಕ್ತಾರೆ ಇಂಥ ಟೈಮಲ್ಲಿ. ಆದರೆ ಅಲ್ಲಿನ ಮಾತುಕತೆಗಳು, ಅವರ ಒಂದು ಆತಂಕಗಳು ನೋಡಿದಾಗ ಇಷ್ಟು ಹೊತ್ತಿಗೆ ಇಲ್ಲಪ್ಪ ಇದು ಬಾಯ್ಲರ್ ಬ್ಲಾಸ್ಟ್ ಆಗಿರೋದು, ಸಿಲಿಂಡರ್ ಬ್ಲಾಸ್ಟ್ ಆಗಿರೋದು ಒಂದಿದ್ರೆ ಇಷ್ಟು ಹೊತ್ತಿಗಾಗಲೇ ಹೇಳಿಬಿಟ್ಟಿರೋರು, ನೋಡ್ರಿ ಇಲ್ಲಿತ್ತು 4 ಸಿಲಿಂಡರ್ ಇಟ್ಕೊಂಡಿದ್ರು, ಇದೆಲ್ಲ ಬ್ಲಾಸ್ಟ್ ಆಗಿಬಿಟ್ಟಿದೆ, ಇಲ್ಲ ಬಾಯ್ಲರ್ ಒಂದಿತ್ತು ಬ್ಲಾಸ್ಟ್ ಆಗಿದೆ. ಆದರೆ ಆ ತರಹದ್ದು ಏನೂ ಇಲ್ಲ. ಫಸ್ಟ್ ಆಫ್ ಆಲ್ ಹೋಟೆಲ್ ಒಳಗಡೆ ಬ್ಲಾಸ್ಟೇ ಆಗಿಲ್ಲ. ಇದು ಹೋಟೆಲ್ ಆಚೆ ಭಾಗದಲ್ಲಿ ಕೊಳ್ತಾರಲ್ಲ, ಅಲ್ಲಿ ಕೈ ತೊಳೆಯುವ ಸ್ಥಳದಲ್ಲಿ ಏನಾಗಿದೆ, ಒಂದು ಬ್ಯಾಗನ್ನು ಇಟ್ಬಿಟ್ಟು ಹೋಗ್ಬಿಟ್ಟ ಅಂತ. ಬಂದಿದ್ದಾನೆ, ತಿಂಡಿ ತಿಂದಿದ್ದಾನೆ ಅಥವಾ ಊಟ ಮಾಡ್ಕೊಂಡಿದ್ದಾನೆ, ಊಟ ಮಾಡ್ಕೊಂಡು ಹೋದ ಮೇಲೆ ಕೈ ತೊಳೆಯೋ ಜಾಗಕ್ಕೆ ಬಂದು ಆ ಬ್ಯಾಗ್ ಇಟ್ಟ ಹೋದ ಅಂತ. ಇದ್ರ ಬಗ್ಗೆ ಹೋಟೆಲ್ ಮಾಲೀಕರ ಕಡೆಯಿಂದ ನಾವು ಚೆಕ್ ಮಾಡ್ಕೊಂಡಾಗ ಅವ್ರೇನು ಹೇಳ್ತಿದ್ದಾರೆ ಅಂದರೆ, ನೋಡಿ ಇದನ್ನು ಬಿಸ್ನೆಸ್ ರೈವಲ್ರಿ ಆ್ಯಂಗಲಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ಬಿಸ್ನೆಸ್ ರೈವಲ್ರಿ, ವ್ಯಾವಹಾರಿಕ ವೈಷಮ್ಯ, ವ್ಯಾವಹಾರಿಕ ಸಿಟ್ಟು, ವ್ಯಾವಹಾರಿಕ ದ್ವೇಷ, ಆಕ್ರೋಶ, ಇದರ ಆಧಾರದ ಮೇಲೂ ಮಾಡಿರಬಹುದು. ಅಂದರೆ ಅವ್ರು ಹೇಳ್ಕೊಳ್ತಾರೆ, ಅವ್ರು ಕ್ಲೈಮ್ ಮಾಡ್ಕೊಳ್ತಾರೆ, ಒಂದು ಬಿಸ್ನೆಸ್ ಚೆನ್ನಾಗಿ ನಡೀತಾ ಇತ್ತು, ಜನ ಬರ್ತಾಯಿದ್ರು, ಯಾರೋ ದ್ವೇಷಕ್ಕೋ ಕೋಪಕ್ಕೋ ಮಾಡಿದ್ದಾರೆ ಅಂತ. ಬಟ್ ಅಷ್ಟೇನಾ, ಇದರಲ್ಲಿ 2-3 ರೀತಿ ಇರುತ್ತೆ. ನಮಗೆ ನಾವು ಚೆಕ್ ಮಾಡಿಕೊಂಡಾಗ ಬಹುತೇಕ ಸಂದರ್ಭಗಳಲ್ಲಿ ಬೆಂಗಳೂರಲ್ಲಿ ಇತ್ತೀಚಿನ ವರ್ಷಗಳಲ್ಲಾಗಿರತಕ್ಕಂಥ ಬ್ಲಾಸ್ಟನ್ನು ಕನ್ಸಿಡರ್ ಮಾಡಿದಾಗ ಇಲ್ಲಿ ಪ್ರಾಣಹಾನಿ ಮಾಡೋ ಉದ್ದೇಶ ಇದ್ದದ್ದು ಕಡಿಮೆ. ತುಂಬ ಜನ ಸಾಯಿಸಬೇಕು, ತುಂಬ ಜನಗಳನ್ನು ಕೊಂದು ಹಾಕಿಬಿಡಬೇಕು ಅನ್ನೋ ಇಂಟೆನ್ಷನ್ ಇದ್ದದ್ದು ಕಡಿಮೆ. ನಿಮಗೆ ಚಿನ್ನಸ್ವಾಮಿ ಸ್ಫೋಟಗಳಾದಾಗಲೂ ಹಾಗೇ, ಇದು ಬಸ್ ಸ್ಟ್ಯಾಂಡಲ್ಲಿ ಇಟ್ಟಿದ್ದಾಗಲೂ ಹಾಗೇ, ಅದರಲ್ಲಿ ಸಾಯಿಸುವ ಉದ್ದೇಶಗಳಿದ್ದದ್ದು ಕಡಿಮೆ, ಹೆದರಿಸುವ ಉದ್ದೇಶ ಇದ್ದಿದ್ದು ಜಾಸ್ತಿ. ಆ ಹೆದರಿಸುವ ಉದ್ದೇಶದಲ್ಲೂ ಕೂಡ ಕೆಲವ್ರಿಗೆ ಏಟಾಗಿರಬಹುದು, ಅಪ್ಪಿತಪ್ಪಿ ಸತ್ತೂ ಇರಬಹುದು. ಪಾಪ ಓದೋ ವಿದ್ಯಾರ್ಥಿಗಳ ಸತ್ತು ಹೋದರೆ ಕಾಲು ಕೈಗೆ ಏಟಾಗ್ಬಿಡ್ತು ಅವ್ರಿಗೆ. ಎಕ್ಸಾಮ್ ಬರೆಯೋಕ್ಕೆ ಅಂಥೇಳಿ ಒಂದು ಹುಡುಗಿ ಹೋಗ್ತಾ ಇದ್ಲು, ಆ ಹುಡುಗಿ ಕಾಲು ಏಟಾಯಿತು, ಸ್ಟುಡಿಯೋ ಕರೆದು ನಾವೆಲ್ಲ ಮಾತನಾಡಿಸಿದ್ದೀವಿ ಅದ್ರ ಬಗ್ಗೆ ಎಲ್ಲ. ಆದರೆ ಈ ಒಂದು ವಿಚಾರದಲ್ಲಿ ಹೆದರಿಸೋ ಉದ್ದೇಶ ಜಾಸ್ತಿ ಇತ್ತ. ಕಾರಣ ನಿಮಗೆ ಅದರ ಡೆನ್ಸಿಟಿ ಅಂತಾರೆ. ಒಂದು ಬಾಂಬ್ ಬ್ಲಾಸ್ಟ್ ವಿಚಾರದಲ್ಲಿ ಆ ಬಾಂಬ್ ಬ್ಲಾಸ್ಟ್ನ ತೀವ್ರತೆ ಇರುತ್ತಲ್ಲ, ವಿಪರೀತ ತೀವ್ರತೆ ಇದ್ದಾಗ ತುಂಬ ಜನ ಸತ್ತು ಹೋಗ್ತಾರೆ. ಅದರಲ್ಲಿ ಬರೀ ಹೆದರಿಸ್ಬೇಕು, ಕೆಟ್ಟ ಹೆಸರು ತರಬೇಕು ಅಥವಾ ನನ್ನೊಂದೇನೋ ವಿಷ ಕಾರಬೇಕು ಅಂತ ಬಂದಾಗ ಈ ಥರದ ಘಟನೆ ನಡೆಯಬಹುದು. ಆದರೆ ವ್ಯಾವಹಾರಿಕ ವೈಷಮ್ಯಕ್ಕೆ ನಮಗೆ ಬಾಂಬ್ ಬ್ಲಾಸ್ಟ್ ಮಾಡಿರ್ತಕ್ಕಂಥ ಉದಾಹರಣೆ ಇದು ಗಮನಿಸ್ಬೇಕು ನಾವು. ಒಂದು ವ್ಯಾವಹಾರಿಕ ವೈಷಮ್ಯ ಇಟ್ಕೊಂಡು ಬಾಂಬ್ ಬ್ಲಾಸ್ಟ್ ಮಾಡಿರೋ ಉದಾಹರಣೆ ಎಲ್ಲಿದೆ? ಗಲಾಟೆ ಮಾಡಿರೋರು ಇದ್ದಾರೆ, ಕಿತ್ತಾಡ್ಕೊಂಡಿರೋರು ಇದ್ದಾರೆ, ಅಲ್ಲಿ ಬಂದು ಇನ್ನೇನೋ ಒಂದು ಅಪಪ್ರಚಾರ ಮಾಡಿದವರು ಇದ್ದಾರೆ, ತಿಂಡಿ ಬಗ್ಗೆನೋ ಊಟದ ಬಗ್ಗೆನೋ. ಆದರೆ ಬಾಂಬ್ ಬ್ಲಾಸ್ಟನ್ನು ವ್ಯಾವಹಾರಿಕ ವೈಷಮ್ಯಕ್ಕೆ ಯಾರೋ ಒಂದಷ್ಟು ಬಂದುಬಿಟ್ಟು ಒಂದು ಬ್ಯಾಗಲ್ಲಿ ಒಂದು ಬಾಂಬ್ ಇಟ್ಬಿಟ್ಟು, IED ಇಟ್ಬಿಟ್ಟು ಅದನ್ನು ಇನ್ನೆಲ್ಲೋ ಒಂದು ರೀತಿಯಲ್ಲಿ ಸಿಡಿಸ್ಬಿಡ್ತಾರೆ ಅಂತ ಹೇಳಿದ್ರೆ ಹೇಗೆ ಅಂತ ಕೂಡ ನಾವು ಇಲ್ಲಿ ಚೆಕ್ ಮಾಡಬೇಕಾಗತ್ತೆ. ನೋಡಿ, ಬೆಂಗಳೂರಲ್ಲಿ ಬಾಂಬ್ ಬ್ಲಾಸ್ಟನ್ನು ಒಂದು ಕಡೆ ಮುಖ್ಯಮಂತ್ರಿಗಳು ಕನ್ಫರ್ಮ್ ಮಾಡ್ತಾ ಇದ್ದಾರೆ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಇಲ್ಲಿ IED ಬಳಸಿರೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಬ್ಯಾಗ್ ಇಟ್ಬಿಟ್ಟು ಹೋಗಿರೋದು CCTVಯಲ್ಲಿ ರೆಕಾರ್ಡ್ ಆಗಿದೆಯಂತೆ. ನೋಡಬೇಕಪ್ಪ, ನನಗೇನು ಗೊತ್ತಿಲ್ಲ, ಈಗಲೂ ಇಷ್ಟು ಮಾಹಿತಿ ಮಾತ್ರ ಇದೆ. ಪೊಲೀಸರನ್ನು ಕೇಳಿದಾಗ ಸ್ವಲ್ಪ ತನಿಖೆ ಮಾಡ್ತಾ ಇದ್ದೀವಿ ಸರ್, ಪೂರ್ತಿ ಅಪ್ಡೇಟ್ಸ್ ನಾವು ನಿಮಗೆ ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಅಂತ ಅಷ್ಟೇ ಅವರು ಕೂಡ ಒಂದು ಕಡೆ ಹೇಳ್ತಾ ಇದ್ದಾರೆ. ತನಿಖೆ ನಡೆಸಿ ಯಾರೇ ತಪ್ಪಿತಸ್ಥರಾಗಿರಲಿ ಕಠಿಣ ಕ್ರಮ ಜರುಗುತ್ತೆ ಅಂತ ಕೂಡ CM ಒಂದು ಕಡೆ ಹೇಳಿದ್ದಾರೆ. ಇಲ್ಲ, ಸಣ್ಣ ಪ್ರಮಾಣದವರು ಕೂಡ ಇಂಪ್ರೂವೈಸ್ಡ್ ಬ್ಲಾಸ್ಟ್
ಸರ್ ಎಲೆಕ್ಷನ್ ಟೈಮು ಇದೆಲ್ಲ ಈ ಥರ ಬ್ಲಾಸ್ಟ್ ಅದೆಲ್ಲ ಅಂದಾಗ ಕಾನೂನು ಸುವ್ಯವಸ್ಥೆ ಪ್ರಶ್ನೆಗಳನ್ನ ಜಾಸ್ತಿ ಎತ್ತಕ್ಕೆ ಶುರು ಮಾಡ್ತಾರಲ್ಲ ಸರ್. ಎಲ್ಲ ಕಾಲದಲ್ಲೂ ನಡೆದಿದ್ದಾವೆ ಇದು, ಬಟ್ ನಡೀಬಾರ್ದು. ಬಟ್ ನೋಡೋಣ ಅದೇನು ಅಂತ. ಇಲ್ಲಿ ಯಾವತ್ತೂ ಆಗಿರಲಿಲ್ಲ ಇತ್ತೀಚೆಗೆ ಲಾಸ್ಟ್ ಇದರಲ್ಲಿ ನಡೆದಿದ್ದು ಬಿಟ್ಟರೆ ಮಂಗಳೂರಿನಲ್ಲಿ ಆಗಿರೋದು ಅದು ಸಣ್ಣ ಪ್ರಮಾಣದಲ್ಲಾಗಿತ್ತು. ಬಿಟ್ಟರೆ ಪುನಃ ಆಗಿರಲಿಲ್ಲ. BJP ಗೌರ್ಮೆಂಟಲ್ಲೇ ಆಗಿದ್ದವರು. ಇದೀಗ ಸಂತೋಷ್ ಪಟೇಲ್ ಇದ್ದಾರೆ. ಸಂತೋಷ್ ಪಟೇಲ್, ಪಾಸಿಬಲ್ ಬೆಸ್ಟ್ ಆಂಗಲ್ ಇಂದ ರಾಮೇಶ್ವರಂ ಕೆಫೆ ಹೋಟೆಲ್ ತೋರಿಸಬಹುದಾ ಈಗ ನಮಗೆ ಅಂತ? ಪಾಸಿಬಲ್ ಬೆಸ್ಟ್ ಆಂಗಲ್ ಸ್ಫೋಟ ನಡೆದಿರೋ ಸ್ಥಳ. ಯಾಕೆಂದ್ರೆ ಹೋಟೆಲ್ ಒಳಗಡೆ ಕಿಚನ್ ಯಾವಾಗಲೂ ಒಳಭಾಗದಲ್ಲಿ ಇಟ್ಕೊಂಡಿರ್ತಾರೆ. ಅಲ್ಲಿಂದ ಆ ಊಟ ತಿಂಡಿ ಆಚೆಗೆ ಭಾಗ ಸಪ್ಲೈ ಮಾಡ್ತಾರೆ. ಒಂದು ವೇಳೆ ಒಳಭಾಗದಲ್ಲಿ ಏನಾದರೂ ಆ ಥರ ಬ್ಲಾಸ್ಟ್ ಆಗಿದ್ರೆ ಇಲ್ಲ ಸಿಲಿಂಡರ್ ಬ್ಲಾಸ್ಟ್ ಆಗಬೇಕು, ಇಲ್ಲ ಅಂದರೆ ಬಾಯ್ಲರ್ ಬ್ಲಾಸ್ಟ್ ಆಗಬೇಕು. ನೀವು ಹೇಳ್ತಿರೋ ಪ್ರಕಾರ ಕೈ ತೊಳೆಯೋ ಸ್ಥಳದಲ್ಲಿ ಆಗಿದೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಕೂಡ ಅದನ್ನು ಹೇಳ್ತಾ ಇದ್ರು. ಕೈ ತೊಳೆಯೋಕೆ ಅವನು ಊಟನೂ ಮಾಡಿದ್ದಾನೆ, ತಿಂಡಿ ತಿಂದಿದ್ದಾನೆ, ಅವನು ಅಲ್ಲಿಂದ ಆಚೆ ಬರಬೇಕಾದ್ರೆ ಕೈ ತೊಳೆಯೋ ಜಾಗದಲ್ಲಿ ಬ್ಯಾಗ್ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಅಂತ. ಸೊ ಇದು ಒಂದು ಭಾಗ ಆಗುತ್ತೆ. ಇದರಲ್ಲಿ ಒಂದಷ್ಟು CCTV ಫುಟೇಜ್ ಸಿಗುತ್ತೆ ಇಲ್ಲಿ. ಇದರ ಆಚೆಗೆ ಪೊಲೀಸರು ಏನು ಮಾಡ್ತಾರೆ, ಆ ನಿಯರ್ ಬೈ ಹೋಟೆಲ್ಗಳು, ನಿಯರ್ ಬೈ ಅಂಗಡಿಗಳು, ನಿಯರ್ ಬೈ ಶಾಪ್ಸು, ಅಲ್ಲಿಂದ ಇರ್ತಕ್ಕಂಥ CCTV ಫುಟೇಜನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ತಾರೆ. ಜೊತೆಗೆ ಟ್ರಾಫಿಕ್ ಸಿಗ್ನಲ್ದು ಕೂಡ ಅಲ್ಲೂ ತಗೊಳ್ತಾರೆ. ಅವನ ವೆಹಿಕಲ್ ಯಾವ್ದನ್ನ ವೆಹಿಕಲ್ ಬಂದ, ನಡ್ಕೊಂಡು ಬಂದ, ಸಂಗಡಿಗರಿದ್ರ, ಒಬ್ಬನೇ ಇದ್ನ, 3 ಜನ ಇದ್ರ, 5 ಜನ ಇದ್ರ, ಯಾವ ಥರ ಕಾಣಿಸ್ತಾ ಇದ್ರು, ಅನುಮಾನಾಸ್ಪದ ಓಡಾಡ್ತಾ ಇದ್ರ, ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರ, ಇವತ್ತಷ್ಟೇ ಬಂದು ಇಟ್ಬಿಟ್ಟು ಹೋಗ್ಬಿಟ್ರ ಅವರು? ಆ ಥರ ಮಾಡೋಕ್ಕೆ ಬರಲ್ಲ. ಎಲ್ಲಿ ಜನಸಂದಣಿ ಯಾವಾಗ ಜಾಸ್ತಿ ಇರುತ್ತೆ, ಲಂಚ್ ಟೈಮು. ಸಂತೋಷ್, ಇವತ್ತು ಬ್ಲಾಸ್ಟ್ ಆಗಿರೋದು ಲಂಚ್ ಟೈಮ್ನಲ್ಲಿ. ಸೊ ಇದ್ರ ಬಗ್ಗೆ ಏನೇನು ಡೀಟೇಲ್ಸ್ ಸಿಗ್ತಾ ಇದೆ ಅಲ್ಲಿ ಅಂತ ಸಂತೋಷ್? ರಮಕಾಂತ್, ಏನು ಈಗಾಗಲೇ ಸ್ಥಳಕ್ಕೆ ಏನು ರಾಮೇಶ್ವರ ಕೆಫೆ ಈಗಾಗಲೇ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ವಿಚಾರಣೆಗಳನ್ನು ಆಗ್ತಿರುವಂಥದ್ದು. ರಾಮೇಶ್ವರ ಕೆಫೆ ಇರುವಂತ ಇದರ ಮುಂಭಾಗ ಎಂಟ್ರಿ ನೀವೇನು ನೋಡ್ತಾ ಇದ್ರೆ ಇದು, ಆದ್ರೆ ಇದರಿಗೆ ಪ್ಯಾರಲಲ್ ಆಗಿ ಇದರ ಹಿಂಭಾಗ ಏನಿದೆ, ನಾನೀಗ ಆ ಕಡೆ ತೋರಿಸ್ತೀನಿ, ಪ್ಯಾನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲೊಂದು ರಸ್ತೆ ಹೋಗುತ್ತೆ. ಈ ರಸ್ತೆ ಭಾಗದಲ್ಲಿ ಒಂದು ಬ್ಲಾಸ್ಟ್ ಆಗಿರುವಂತ ಕಾಣುವಂಥದ್ದು. ಇಲ್ಲಿ ಏನು ನಾವು ಕ್ರೈಮ್ ಸೀನ್ ಹಿಡಿದೆ ಅಧಿಕಾರಿಗಳು ಒಂದು ಕಡೆ ಸೇರ್ಕೊಂಡಿದ್ದಾರೆ. FSL ಅಧಿಕಾರಿಗಳು ಅಲ್ಲಿನ ಸ್ಯಾಂಪಲ್ ಬಂದು ಏನ್ ಕಲೆ ಆಗ್ತದೆ ಅಲ್ಲಿ ಬ್ಲಾಸ್ಟ್ ಆಗಿರುವಂತದ್ದು. ಸೊ ಅಲ್ಲಿ ಒಂದು ಕಡೆ NIA ಅಧಿಕಾರಿಗಳಿದ್ದಾರೆ, ಇನ್ನೊಂದು ಕಡೆ FSL ತಜ್ಞರಿದ್ದಾರೆ, ಬಾಂಬ್ ಸ್ಕ್ವಾಡ್ ಇದೆ ಮತ್ತು ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಕೂಡ ಇರುವಂತದ್ದು. ಎಲ್ಲರೂ ಕೂಡ ಒಂದೇ ಕಡೆ ಇಡೀ ಘಟನೆಗೆ ಕಾರಣ ಏನು, ಯಾರು ಮಾಡಿ ಇದನ್ನ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಆಗ್ತಿರುವಂತದ್ದು. ಒಂದು ತಂಡ ಇಲ್ಲಿ ತಾಂತ್ರಿಕವಾಗಿ ಪರಿಶೀಲನೆ ಮಾಡ್ತಾ ಇದ್ರೆ, ಮತ್ತೆ ಬೇರೆ ಬೇರೆ ತಂಡಗಳು ಇಲ್ಲಿಗೆ ಬಂದಿದ್ದಂತಹ ಆ ವ್ಯಕ್ತಿ ಯಾರು ಬ್ಯಾಗ್ ಅನ್ನ ತಕೊಂಡು ಬಂದಿದ್ದವನು ಇಲ್ಲೇ ಬಂದಿದ್ದಾನೆ, ಇಲ್ಲೇ ಊಟವನ್ನು ಮಾಡಿದ್ದಾನೆ ಮತ್ತು ಇಲ್ಲಿಂದ ಆತ ಎಲ್ಲ ಆದ್ಮೇಲೆ ಬ್ಯಾಗ್ ಅನ್ನ ಇಟ್ಟು ಬ್ಲಾಸ್ಟ್ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಯಾವ ವಾಹನದಲ್ಲಿ ಬಂದಿದ್ದ, ಯಾವ ಮಾರ್ಗವಾಗಿ ಬಂದಿದ್ದ ಮತ್ತು ಯಾವ ರೀತಿಯಾಗಿ ಎಸ್ಕೇಪ್ ಆದ, ಆತ ಒಬ್ಬನೇ ಬಂದಿದ್ನ ಇಲ್ಲ ಅವನ ಜೊತೆ ಯಾರಾದ್ರೂ ಅವನನ್ನ ಪಿಕಪ್ ಮತ್ತು ಡ್ರಾಪ್ ಮಾಡ್ಲಿಕ್ಕೆ, ಇಲ್ಲಿಂದ ಎಸ್ಕೇಪ್ ಮಾಡ್ಲಿಕ್ಕೆ ಯಾರಾದ್ರೂ ಬಂದಿದ್ರ? ಹಲವು ಆಯಾಮದಲ್ಲಿ ಈಗಾಗಲೇ ತನಿಖೆ ನಡೀತಾ ಇರುವಂತದ್ದು. ಒಂದು ಕಡೆ ಈಗಾಗಲೇ ಇದು ಬಾಂಬ್ ಸ್ಫೋಟ ಅನ್ನೋದ್ರ ಬಗ್ಗೆ CM ಅವರು ಕೂಡ ಸ್ಪಷ್ಟಪಡಿಸಿರುವಂತದ್ದು. ಹೀಗಾಗಿ ಈ ಒಂದು ಸ್ಫೋಟವನ್ನು ಮಾಡಲಿಕ್ಕೆ ನಿಜವಾದ ಕಾರಣ ಏನು, ಈ ಸ್ಫೋಟದ ಹಿನ್ನೆಲೆ ಏನು, ಯಾವ್ದಾರ ನಿಷೇಧಿತ ಸಂಘಟನೆಗಳಿಂದ ಈ ಒಂದು ಸ್ಫೋಟ ಆಗಿರ್ಬೋದಾ, ಈ ಎಲ್ಲ ಅನುಮಾನಗಳು ಕಾಡ್ತಾ ಇರುವಂತದ್ದು. ಅದರ ಜೊತೆಗೆ ಸ್ಫೋಟಕಕ್ಕೆ ಬಳಸಿರುವಂತಹ ಎಕ್ಸ್ಪ್ಲೋಸಿವ್ಸ್ ಯಾವ್ದಿರುತ್ತೆ, ಈಗೇನೋ ಸ್ಫೋಟ ಆಗಿರುವ ಜಾಗದಲ್ಲಿ ಸಿಗುವಂತಹ ಕಚ್ಚಾ ವಸ್ತುಗಳೇನಿರುತ್ತೆ, ಸೊ ಅವೆಲ್ಲವೂ ಕೂಡ ತೆಗೆದುಕೊಂಡು FSLಗೆ ಹೋಗುತ್ತೆ. ಅಲ್ಲಿ ಅದಕ್ಕೆ ಬಳಸಿರುವಂತಹ ಸ್ಫೋಟಕ ಯಾವುದು ಅನ್ನೋದನ್ನು ಕೂಡ ಪತ್ತೆ ಮಾಡಲಾಗುತ್ತೆ. ಸೊ ಇದಷ್ಟೇ, ಇವು ಒಂದು ಕಡೆ ಭಾಗವಾದ್ರೆ ಸಂತೋಷ್, ಇಲ್ಲೇನು ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಜನಾನ್ ಕೊಲ್ಲೋ ಉದ್ದೇಶ ಇದ್ರೆ ಕೈ ತೊಳೆಯೋ ಜಾಗದಲ್ಲಿ ಹೋಗಿ ಯಾರು ಬಾಂಬ್ ಇಡಲ್ಲ, ಊಟ ಮಾಡೋ ಜಾಗದಲ್ಲೇ ಇಟ್ಬಿಡ್ತಾರೆ. ಜನಾನೇ ಕೊಲ್ಲಬೇಕು, ಜನಾನ್ ಸಾಯಿಸಬೇಕು ಅನ್ನೋ ಉದ್ದೇಶ ಇದ್ದರೆ, ಈಗ ಅಲ್ಲಿ ಕೈ ತೊಳೆಯೋ ಜಾಗದಲ್ಲಿ ಇಟ್ಟು ಹೋಗಿದ್ದಾನೆ ಅಂತ ಹೇಳಿದ್ರೆ ಯಾರೋ ಒಬ್ಬರೋ ಇಬ್ಬರೋ ಅದೇ ಟೈಮಲ್ಲಿ ಕೈ ತೊಳೆಯಕ್ಕೆ ಹೋದಾಗ ಏಟಾಗಿರಬಹುದು, ಅಥವಾ ಕೈ ತೊಳೆಯೋ ಪ್ರದೇಶದ ನಿಯರ್ ಬೈ ಪ್ಲೇಸು ತೀರಾ ಹತ್ತಿರದಲ್ಲಿ ಟೇಬಲ್ ಯಾವ್ದಾದ್ರು ಇದ್ದರು ಅಲ್ಲಿ ಜನ ನಿಂತಿದ್ರೆ ಅಂಥ ಭಾಗದಲ್ಲೂ ಆಗಿರಬಹುದು ಅಂತ ಹೇಳಬಹುದಾಗುತ್ತೆ. ಇದನ್ನು ಯಾರೇ ಥರ ಸ್ಫೋಟ ಮಾಡಿದ್ರೂ ಕೂಡ ಏಕಾಏಕಿ ಬಂದು ಸುಮ್ಮನೆ ಏನೋ ಕೈ ತೊಳೆಯಕ್ಕೆ ಬಂದಂಗೆ ಮಾಡಿ ಅಲ್ಲಿ ಇಟ್ಬಿಟ್ಟು ಹೋಗೋಕ್ಕಾಗಲ್ಲ. ಕನಿಷ್ಠ ಪಕ್ಷ ಒಂದು ವಾರನೋ, ಒಂದು 15 ದಿನನೋ, ಒಂದು ತಿಂಗಳೋ, 2 ತಿಂಗಳೋ ಒಂದು ಪ್ಲಾನ್ ಅಂತೂ ಮಾಡ್ಕೊಂಡಿರ್ತಾರೆ ಸಂತೋಷ್. ಆ ಪ್ಲಾನ್ ಮಾಡಿಕೊಂಡೇ ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯ. ಇವರು ಈಗ CCTV ಫುಟೇಜ್ ಅಂತ ಚೆಕ್ ಮಾಡ್ಕೊಂಡಾಗ ಬರೀ ಇವತ್ತಿನ ಮಾಡೋಕ್ಕೆ ಬರಲ್ಲ.
ಹಿಂದೆ ಯಾವತ್ತಾದರೂ ಏನು ಬಂದಿದ್ನಾ, ಈ ಜೊತೆ ಒಂದು ಗುಂಪು ಬಂದಿದ್ರಾ, ಇಲ್ಲೆಲ್ಲ ಅಬ್ಸರ್ವ್ ಮಾಡಿದ್ರಾ, ಎಲ್ಲಿಟ್ಟರೆ ಏನಾಗುತ್ತೆ, ಯಾವ ಟೈಮಲ್ಲಿ ಜನ ಎಲ್ಲಿರ್ತಾರೆ, ಈ ಥರದ್ದು ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆಯಾ ಅಂತ. ಖಂಡಿತವಾಗಿ ರಮಕತ್ ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ರಾಮೇಶ್ವರ ಕೆಫೆ ಏನಿದೆ ಇಲ್ಲಿಗೆ ವೀಕೆಂಡ್ ಫ್ರೈಡೆ ಸಾಟರ್ಡೆ ಸಂಡೇ ಏನು ಈ 3 ದಿನ ಇದೆ, ಈ 3 ದಿನಗಳಲ್ಲಿ ಸಾಕಷ್ಟು ಜನ ಬರ್ತಾರೆ. ಹೀಗಾಗಿ ಮಾಡ್ಕೊಂಡು ಜೊತೆಗೆ ಏನು ಈಗಾಗಲೇ ಬ್ಯಾಗ್ ಅನ್ನ ಇಟ್ಟೋಗಿದ್ರೆ ಅಂತ ಹ್ಯಾಂಡ್ ವಾಶ್ ಬಳಿ, ಅದಕ್ಕೆ ಹಲವು ಕಾರಣಗಳನ್ನ ನಾವು ಇಲ್ಲಿ ಹೇಳ್ಬೋದಾಗುತ್ತೆ. ಒಂದು ಕಡೆ ಒಂದು ಹೋಟೆಲ್ನ ಒಳಭಾಗದಲ್ಲಿ ಇಟ್ಟರೆ ಆತನೇ ಇಟ್ಟೋಗಿದ್ದಾನೆ ಅನ್ನೋದಕ್ಕೆ CCTV ಫುಟೇಜ್ಗಳಿರುತ್ತೆ. CCTV ಫುಟೇಜ್ನಿಂದ ತಪ್ಪಿಸ್ಕೊಳ್ಳಿಕ್ಕೆ ಅವನು ಹೋಟೆಲ್ನ ಹೊರಭಾಗದಲ್ಲೂ ಕೂಡ ಆ ಬ್ಯಾಗನ್ನು ಇಟ್ಟು ಹೋಗಿರ್ಬೋದು, ಇಲ್ಲ ಒಳಗಡೆ ಇಟ್ಟೋದ್ರೆ ಅಲ್ಲಿದ್ದಂತಹ ಜನರಿರ್ಬೋದು, ಹೋಟೆಲ್ನ ಮಾಲೀಕರು ಸಿಬ್ಬಂದಿಕರುಗಳಿರ್ಬೋದು, ಯಾರಾದರೂ ಅದನ್ನ ಪ್ರಶ್ನೆ ಮಾಡುವಂತ ಸಾಧ್ಯತೆ ಇರುತ್ತೆ. ಇದು ನಿಮ್ಗೆ ಬ್ಯಾಗ್ ಸಾಧ್ಯತೆಗಳಿರುತ್ತೆ, ಇಲ್ಲ ಅನುಮಾನಾಸ್ಪದವಾಗಿ ಇಟ್ಟಾತ ಆಚೆ ಹೋದಂತ ಸಂದರ್ಭದಲ್ಲಿ ಆತನನ್ನ ಹಿಡಿದುಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಸೊ ಈ ಭಯಕ್ಕಾಗಿ ಒಂದು ವೇಳೆ ಈ ಆತ ಹೊರಗೆ ಇಟ್ಟಿರ್ಬೋದು, ಅದು ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಮಾಡ್ಲಿಕ್ಕೆ ಅವನೇನಾದ್ರು ಮಾಡಿ ಅದು ಕೂಡ ಫೇಲ್ಯೂರ್ ಆಗಿರೋ ಸಾಧ್ಯತೆಗಳಿರುತ್ತೆ. ಇವೆಲ್ಲವೂ ತನಿಖಾ ಹಂತದ ಭಾಗಗಳಾಗಿರುತ್ತೆ. ಸದ್ಯ ಈಗ ಏನು ಪೊಲೀಸರು ಆರಂಭದಲ್ಲಿ ಇದು ಬಾಂಬ್ ಬ್ಲಾಸ್ಟಾ ಇಲ್ಲ ಸಿಲಿಂಡರ್ ಬ್ಲಾಸ್ಟಾ ಈ ರೀತಿಯಾಗಿ ಹಲವು ಆಯಾಮದಲ್ಲಿ ಒಂದು ತನಿಖೆಯನ್ನು ಮಾಡಬೇಕಿತ್ತು. ಕಲೆ ಆಗ್ತಾ ಇರುವಂತ ಹೀಗಾಗಿ ಹಿರಿಯ ಅಧಿಕಾರಿ ಬರ್ತಾ ಇದ್ದಾರೆ. ಕಮಿಷನರ್ ಈಗಷ್ಟೇ ಇಲ್ಲಿಂದ ಏನು ಗಾಯಾಳುಗಳ ನೋಡ್ಲಿಕ್ಕೆ ಹೋಗಿದ್ರು, ಈಗ ವಾಪಸ್ ಬಂದು ಮತ್ತೆ ಘಟನೆ ಹೆಚ್ಚಿನ ಮಾಹಿತಿ ಕೊಡ್ತಾ ಇರುವಂತದ್ದು. ಓಕೆ ಥ್ಯಾಂಕ್ ಯು ಸಂತೋಷ್, ಥ್ಯಾಂಕ್ ಯು.